Hi my dear students, welcome back to my channel. So ಇವತ್ತಿನ ಈ ವಿಡಿಯೋದಲ್ಲಿ a very important notification ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಇಷ್ಟು ದಿನ ವೇಟ್ ಮಾಡ್ತಿದ್ದಂಥ SSLC ಫೈನಲ್ ಎಕ್ಸಾಮಿನೇಷನ್ನ ಟೈಮ್ ಟೇಬಲ್ ಇದಾಗಿದೆ. ಇದು ಟೆಂಟೇಟಿವ್ ಟೈಮ್ ಟೇಬಲ್ ಅಂತ ರಿಲೀಸ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ. ಬಟ್ ಇದೇ ಒಂದು ಟೈಮ್ ಟೇಬಲ್ ನಿಮಗೆ ಫೈನಲ್ ಕೂಡ 99.9% ಆಗಿರುತ್ತೆ. ಬಿಕಾಸ್ ಯಾವುದೇ ರೀತಿ ಚೇಂಜಸ್ ಮಾಡೋದಿಲ್ಲ. ಇಷ್ಟು ವರ್ಷಗಳು ಟೈಮ್ ಟೇಬಲ್ ಏನು ಟೆಂಟೇಟಿವ್ ಅಂತ ಅನೌನ್ಸ್ ಮಾಡಿದರೆ ದಟ್ ವಿಲ್ ಬಿಕಮ್ ಫೈನಲ್ ಟೈಮ್ ಟೇಬಲ್. ಸೊ ಹಾಗಾಗಿ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂಥ ಪ್ರತಿಯೊಂದು ಡೇಟ್ಸನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಆ್ಯಂಡ್ ಅಕಾರ್ಡಿಂಗ್ ಟು ದಟ್ ಪ್ಲ್ಯಾನ್ ಮಾಡಿ ಆ್ಯಂಡ್ ಜಸ್ಟ್ ಗಿವ್ ಯುವರ್ ಬೆಸ್ಟ್ ಇನ್ ದ ಎಕ್ಸಾಮಿನೇಷನ್. ಸೊ ಹಾಗಾದರೆ 2025 SSLC ಎಕ್ಸಾಮಿನೇಷನ್ನಲ್ಲಿ ಫಸ್ಟ್ ನಿಮಗೆ ನೀವು ಅಟೆಂಡ್ ಮಾಡಬೇಕಾಗಿರುವಂಥ ಸಬ್ಜೆಕ್ಟ್ ಯಾವುದು, ಯಾವತ್ತಿದೆ ಆ ಎಕ್ಸಾಮಿನೇಷನ್ ಅಂತ ನೋಡೋದಾದರೆ, ಫಸ್ಟ್ ಎಕ್ಸಾಮಿನೇಷನ್ ಆ್ಯಸ್ ಯೂಶುವಲ್ ಫಸ್ಟ್ ಲ್ಯಾಂಗ್ವೇಜಿನ ಎಕ್ಸಾಮಿನೇಷನ್ ಆಗಿದೆ. ಸೊ ನೀವು ಯಾವುದನ್ನು ಫಸ್ಟ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡಿರ್ತೀರಾ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ಎಕ್ಸಾಮಿನೇಷನ್ ಇಟ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ 2025 ಮಾರ್ಚ್ 20th ಅಫಿಷಿಯಲ್ ಆಗಿ ನಿಮಗೆ SSLC ಬೋರ್ಡ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ ರೈಟ್. ಸೊ ಟೈಮಿಂಗ್ಸ್ ಬಂದು ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದರೆ ನೀವು ನೋಡ್ಬೋದು 10 AM to 1:15 PM ವರೆಗೂ ನಿಮಗೆ ಎಕ್ಸಾಮಿನೇಷನ್ಸ್ ಇರುತ್ತೆ. ಟೋಟಲಿ 3 hours 15 minutes. ಮೂವಿಂಗ್ ಟು ನೆಕ್ಸ್ಟ್ ನೋಡಿ, 21st ನಿಮಗೆ ಇದು ಕಂಟಿನ್ಯೂಸ್ ಎಕ್ಸಾಮಿನೇಷನ್ ಇರೋದ್ರಿಲ್ಲ. 21st ಬಂದು ಇಲ್ಲಿ ಫ್ರೈಡೇ ನಿಮಗೆ ಹಾಲಿಡೇ ಇರುತ್ತೆ. 22nd ಬಂದು ನಿಮಗೆ ಕೋರ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಎಕ್ಸಾಮಿನೇಷನನ್ನು ಇಟ್ಟಿದ್ದಾರೆ. ಸೊ ವೆರಿ ಸ್ಯಾಡ್ ಟು ನೋ, ಯಾಕಂದರೆ ಯೂಶಲಿ ಸೋಷಿಯಲ್ ಸೈನ್ಸ್ ಅಂದರೆ ವಾಸ್ಟ್ ಸಬ್ಜೆಕ್ಟ್, ಒಂದೇ ಒಂದಿನ ಹಾಲಿಡೇ ಇರೋದ್ರು ಸೋ ಸ್ಯಾಡ್ ಅಂತಲೇ ಹೇಳ್ಬೋದು. ಸೊ ಒಂದು ವೇಳೆ ಫ್ಯೂಚರಲ್ಲಿ ಏನಾದರೂ ಟೈಮ್ ಟೇಬಲ್ ಚೇಂಜ್ ಮಾಡಿದ್ರೆ ಅವರು 1 day ಎಕ್ಸ್ಟ್ರಾ ಹಾಲಿಡೇನ ಇಲ್ಲಿ ಆ್ಯಡ್ ಮಾಡಬಹುದು. ಬಿಕಾಸ್ ಯು ಹ್ಯಾವ್ ಪ್ಲೆಂಟಿ ಆಫ್ ಲೆಸನ್ ಟು ಸ್ಟಡಿ ಇನ್ ಸೋಷಿಯಲ್ ಸೈನ್ಸ್. ಹಾಗಾಗಿ ಸೊ ಈಗ ಅಟ್ ಪ್ರೆಸೆಂಟ್ 22/3/2025 ಅಂದರೆ ಮಾರ್ಚ್ 22nd ಸೋಷಿಯಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಸೋಷಿಯಲ್ ಎಕ್ಸಾಮಿನೇಷನ್ ಆದ ನಂತರ ನೆಕ್ಸ್ಟ್ ಬಂದು 23rd ಹಾಲಿಡೇ ಇದೆ, ಸಂಡೇ. 24th ಬಂದು ಸೆಕೆಂಡ್ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಅಂದರೆ ಇಂಗ್ಲಿಷ್ ಲ್ಯಾಂಗ್ವೇಜ್ನ ಎಕ್ಸಾಮಿನೇಷನ್ ಇರುತ್ತೆ ನಿಮಗೆ. ಸೊ ಆಫ್ಟರ್ ದ ಕಂಪ್ಲೀಷನ್ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್ 25th and 26th Tuesday and Wednesday there is no examination. 27th of March ಮ್ಯಾಥಮ್ಯಾಟಿಕ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಆಫ್ಟರ್ ದಿಸ್ ನಿಮಗೆ 28th ಹಾಲಿಡೇ ಇದೆ, 1 day ಹಾಲಿಡೇ ಫಾರ್ ದ ಥರ್ಡ್ ಎಕ್ಸಾಮಿನೇಷನ್. ಸೊ ನೀವು ಯಾವ ಸಬ್ಜೆಕ್ಟನ್ನು ಚೂಸ್ ಮಾಡಿರ್ತೀರಾ ದಟ್ ವಿಲ್ ಬಿ ಯುವರ್ ಥರ್ಡ್ ಲ್ಯಾಂಗ್ವೇಜ್. ಸೊ ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಬಂದು 29th of March ಇರುತ್ತೆ. ಸೊ ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆದ ನಂತರ 30th ಇಟ್ಸ್ ಹಾಲಿಡೇ, 31st ಈಸ್ ಹಾಲಿಡೇ ಆ್ಯಂಡ್ ಫಸ್ಟ್ ಈಸ್ ಆಲ್ಸೋ ಹಾಲಿಡೇ. ಯಾಕೆ ಅಂದರೆ ಈಗ ಬೇಸಿಕ್ಕಾಗಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ 6 ಸಬ್ಜೆಕ್ಟ್ಸ್ ಯಾರು ತಗೊಂಡಿರ್ತಾರೆ ಅವರು ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಈ ರೀತಿ ಸಬ್ಜೆಕ್ಟ್ಸ್ಗಳನ್ನು ಚೂಸ್ ಮಾಡಿರಲ್ಲ ಬೇಸಿಕ್ಕಾಗಿ, ಅಂದರೆ ನಾರ್ಮಲ್ ಆಗಿ ಸ್ಕೂಲ್ಗೆ ಹೋಗೋರು. ಓಕೆ, ಹಾಗಾಗಿ ನಿಮಗೆ ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆದ ನಂತರ 29th ಆದ ನಂತರ 30, 31st ಫಸ್ಟ್ ಅಂದರೆ 3 days ಹಾಲಿಡೇಸ್ ಇರುತ್ತೆ ಆ್ಯಂಡ್ ದ ಲಾಸ್ಟ್ ಎಕ್ಸಾಮಿನೇಷನ್ ಈಸ್ ದ ಸೈನ್ಸ್ ಎಕ್ಸಾಮಿನೇಷನ್. ಸೊ ಟೋಟಲಿ ಸೈನ್ಸ್ ಎಕ್ಸಾಮಿನೇಷನ್ಗೆ 3 days ಹಾಲಿಡೇಸ್ ಇದೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್. ಇದು ಟೆಂಟೇಟಿವ್ ಟೈಮ್ ಟೇಬಲ್ ಆಗಿದ್ರೂ ಕೂಡ ಇದನ್ನು ಫೈನಲ್ ಟೈಮ್ ಟೇಬಲ್ ಆಗಿ ಕನ್ಸಿಡರ್ ಮಾಡಬೇಕಾಗತ್ತೆ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಇದೇ ಟೈಮ್ ಟೇಬಲ್ ಫೈನಲ್ ಆಗುತ್ತೆ. ಜಸ್ಟ್ ಒಂದು ಡೌಟ್ ಏನಂದರೆ ಸೋಷಿಯಲ್ ಎಕ್ಸಾಮ್ಗೆ ನಿಮಗೆ 1 ದಿನ ಎಕ್ಸ್ಟ್ರಾ ಹಾಲಿಡೇನ ಆನ್ ರಿಕ್ವೆಸ್ಟ್ ಈ ಟೈಮ್ ಟೇಬಲ್ ಮೇಲೆ ಆಬ್ಜೆಕ್ಷನ್ಸ್ ಇದ್ದರೆ ಆ್ಯಡ್ ಮಾಡ್ತಾರೆ. ಅದರ್ವೈಸ್ ದಿಸ್ ವಿಲ್ ಬಿ ಯೋರ್ ಫೈನಲ್ ಟೈಮ್ ಟೇಬಲ್. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋದಲ್ಲಿ ನಿಮಗೆ ಕೊಟ್ಟಿರುವಂಥ ಈ ಮಾಹಿತಿ ತುಂಬಾ ಉಪಯುಕ್ತವಾಗಿರುವಂಥದ್ದು. ಇದನ್ನು ಎಲ್ಲರ ಜೊತೆನೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.